ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕೇಶ್ ಯಶ್ ಯೂಟ್ಯೂಬ್ ಚಾನಲ್. ಇವಾಗ ಒಂದು ಹೊಸ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿಕೊಂಡು ಯೂಟ್ಯೂಬಲ್ಲಿ ಯಾರೆಲ್ಲ ದುಡ್ಡು ಮಾಡಬೇಕು ಅಂದ್ಕೊಂಡಿದ್ದೀರಾ, ಸೊ ನಿಮ್ಗಳಿಗೆ ಇವತ್ತು ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ನೀವು ಯೂಟ್ಯೂಬಲ್ಲಿ ದುಡ್ಡು ಮಾಡಬೇಕು ಅಂತಂದರೆ ಯೂಟ್ಯೂಬ್ ಮಾನಿಟೈಸೇಷನ್ಗೆ ನೀವು ಫಸ್ಟು ಅಪ್ಲೈ ಮಾಡಬೇಕು. ಅಪ್ಲೈ ಮಾಡೋದಕ್ಕಿಂತ ಮುಂಚೆ ಯೂಟ್ಯೂಬ್ ಅವ್ರದ್ದೇ ಆದಂಥ ಒಂದು ರೂಲ್ಸ್ ಇದೆ, ಅವ್ರದ್ದು ಒಂದು ಕ್ರೈಟೀರಿಯಾ ಇದೆ. ನೀವು ಯೂಟ್ಯೂಬ್ ಮಾನಿಟೈಸೇಷನ್ಗೆ ಅಪ್ಲೈ ಮಾಡೋದಕ್ಕೆ ಅದನ್ನು ಫಾಲೋ ಮಾಡಿದ್ರೆ ಮಾತ್ರ ನೀವು ಯೂಟ್ಯೂಬ್ ಮಾನಿಟೈಸೇಷನ್ಗೆ ಅಪ್ಲೈ ಮಾಡೋದಕ್ಕೆ ಸಾಧ್ಯ, ಯೂಟ್ಯೂಬಲ್ಲಿ ನೀವು ದುಡ್ಡು ಮಾಡೋದಕ್ಕೆ ಸಾಧ್ಯ. ಸೊ ಅದಕ್ಕೋಸ್ಕರ ಯೂಟ್ಯೂಬ್ ಮಾನಿಟೈಸೇಷನ್ಗೆ ನೀವು ಅಪ್ಲೈ ಮಾಡಬೇಕು ಅಂತಂದರೆ ಏನೇನೆಲ್ಲ ಅವ್ರದ್ದು ರೂಲ್ಸ್ ಇದೆ, ಏನೇನೆಲ್ಲ ಅವ್ರದ್ದು ಕ್ರೈಟೀರಿಯಾ ಇದೆ, ಅದನ್ನು ಏನು ಫಾಲೋ ಮಾಡಬೇಕು ಅನ್ನೋದು ಇವಾಗ ನಾನು ನಿಮಗೆ ಒಂದೊಂದಾಗಿ ಹೇಳ್ತೀನಿ. ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ನಮ್ಮದು ಯೂಟ್ಯೂಬ್ ಚಾನಲ್ ನೋಡ್ತಾರೆ, ದಯವಿಟ್ಟು ನೋಡ್ತಾರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ಒಂದು ಲೈಕ್ ಮಾಡಿ ಗೈಸ್, ಆಯಿತಾ? ಲೈಕು ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಓಕೆ ಗೈಸ್, ನೀವು ಯೂಟ್ಯೂಬಲ್ಲಿ ಒಂದು ಚಾನಲ್ನ ಕ್ರಿಯೇಟ್ ಮಾಡಿದ್ದೀರಾ ಅಂತಂದರೆ ಯೂಟ್ಯೂಬಲ್ಲಿ ನೀವು ಒಂದೊಂದಾಗಿ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾ ಹೋಗ್ತೀರಾ. ಯೂಟ್ಯೂಬಲ್ಲಿ ವೀಡಿಯೋಸ್ಗಳು ಅಪ್ಲೋಡ್ ಮಾಡ್ತಿದ್ದಂಗೆ ನಿಮಗೆ ವ್ಯೂಸು, ಕಮೆಂಟ್ಸು, ಲೈಕ್ಸು ಇದೆಲ್ಲ ಬರೋದಕ್ಕೆ ಶುರು ಆಗುತ್ತೆ. ಆಟೋಮೆಟಿಕಲಿ ಸಬ್ಸ್ಕ್ರೈಬರ್ಸ್ಗಳು ಬರೋದಕ್ಕೆ ಶುರು ಆಗ್ತಾರೆ. ಸೊ ನೀವು ಯೂಟ್ಯೂಬಲ್ಲಿ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ತಾ ವೀಡಿಯೋಸ್ಗಳು ಅಪ್ಲೋಡ್ ಮಾಡ್ತಾ ಹೋಗ್ತಿದ್ದಂಗೆ ಸೊ ನೀವು ಯೂಟ್ಯೂಬ್ ಮಾನಿಟೈಸೇಷನ್ಗೆ ಅಪ್ಲೈ ಮಾಡೋದಕ್ಕೆ ನೀವು ಹತ್ತಿರ ಆಗ್ತಾ ಹೋಗ್ತೀರಾ, ಆಯಿತಾ? ಸೊ ಆವಾಗ ನೀವು ಯೂಟ್ಯೂಬ್ ಮಾನಿಟೈಸೇಷನ್ಗೆ ಅಪ್ಲೈ ಮಾಡ್ಬೋದು. ಸೊ ಯೂಟ್ಯೂಬ್ ಮಾನಿಟೈಸೇಷನ್ಗೆ ಅಪ್ಲೈ ಮಾಡಬೇಕು ಅಂತಂದರೆ ಫಸ್ಟು ನೀವು ಫಾಲೋ ಮಾಡಬೇಕಾಗಿರುವಂಥ ರೂಲ್ಸ್ ಏನಪ್ಪ ಅಂತಂದರೆ, ನೀವು ಅವರ ಒಂದು ಮಾನಿಟೈಸೇಷನ್ ರೂಲ್ಸ್ ಏನಿದೆ ಅದನ್ನು ನೀವು ಫಾಲೋ ಮಾಡಬೇಕು. ಅಂತಂದರೆ ನೀವು ನೋಡ್ತಾ ಇದ್ದೀರಾ ಇವಾಗ ಸ್ಕ್ರೀನ್ ಮೇಲೆ ಅವ್ರದ್ದು ರೂಲ್ಸ್ ಏನಿದೆ ಅಂತ. ತುಂಬ ಸಿಂಪಲ್ಲಾಗಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಬೇಕು ಅಂತಂದರೆ, ಯೂಟ್ಯೂಬಲ್ಲಿ ನೀವು ಯಾವುದೇ ಥರ ಬೇಡದೇ ಇರುವಂಥ ಕಂಟೆಂಟೆಲ್ಲ ನೀವು ಹಾಕೋಂಗಿಲ್ಲ. ಒಂದು ಒಳ್ಳೆ ರೀತಿ ಒಂದು ಕಂಟೆಂಟ್ಸ್ಗಳನ್ನ ನೀವು ಮಾಡಬೇಕು. ಯೂಸ್ಫುಲ್ ಆಗಿರುವಂಥ ಒಂದು ಕಂಟೆಂಟ್ಸ್ಗಳನ್ನ ನೀವು ಮಾಡ್ತು ಅಂತಂದರೆ ಯೂಟ್ಯೂಬ್ ಅವ್ರದ್ದು ಕಮ್ಯುನಿಟಿ ಗೈಡ್ಲೈನ್ಸು ಮತ್ತು ಅವ್ರದ್ದು ರೂಲ್ಸನ್ನು ನೀವು ಫಾಲೋ ಮಾಡ್ದಂಗೆ ಅರ್ಥ. ಇವ್ರದ್ದು ರೂಲ್ಸ್ ಎಲ್ಲ ತುಂಬ ಓಪನ್ ಮಾಡ್ತಾ ಹೋಯ್ತು ಅಂತಾರೆ, ತುಂಬ ಇದೆ. ಅದನ್ನು ನಾನು ಸಪ್ರೇಟ್ ವೀಡಿಯೋಸ್ಗಳು ಮಾಡಿ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಬಟ್ ನಿಮಗೂ ಸಿಂಪಲ್ಲಾಗಿ ಹೇಳಬೇಕು ಅಂತಂದರೆ ಒಟ್ಟಿನೆಲ್ಲ ನೀವು ಒಳ್ಳೆ ಥರ ವೀಡಿಯೋಸ್ಗಳು, ಹೆಲ್ಪ್ಫುಲ್ ಆಗುವಂಥ ವೀಡಿಯೋಸ್ಗಳು ಅದನ್ನೆಲ್ಲ ನೀವು ಮಾಡ್ತಾ ಹೋಯ್ತು ಅಂತಂದರೆ ಅವ್ರ ರೂಲ್ಸನ್ನು ನೀವು ಫಾಲೋ ಮಾಡ್ದಂಗೆ 90%. ಸೊ ಅದರಿಂದ ಕರೆಕ್ಟಾಗಿರುವಂಥ ವೀಡಿಯೋಸ್ಗಳನ್ನ ನೀವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತು ಅಂತಂದರೆ ಫಸ್ಟ್ನೇ ಸ್ಟೆಪ್ಪು ನೀವು ಪಾಸ್ ಆದಿರಿ ಅಂತ ಅರ್ಥ. ಅವ್ರದ್ದು ಒಂದು ಮಾನಿಟೈಸೇಷನ್ ಪಾಲಿಸಿನ ನೀವು ಕರೆಕ್ಟಾಗಿ ಯೂಸ್ ಮಾಡ್ತಾ ಇದ್ದೀರಾ ಅಂತ ಅರ್ಥ ಆಯಿತು. ಸೊ ಇನ್ನು ನೆಕ್ಸ್ಟು ಎರಡನೇದು ಬಂದು ಲೀವ್ ಇನ್ ಎ ಕಂಟ್ರಿ ಆರ್ ರೀಜನ್ ವೇರ್ ದ ಯೂಟ್ಯೂಬ್ ಪಾರ್ಟ್ನರ್ ಪ್ರೋಗ್ರಾಮ್ ಈಸ್ ಅವೈಲೇಬಲ್ ಅಂತ ಇದೆ. ಸೊ ಅಂತಂದರೆ ಯಾವ ಒಂದು ಕಂಟ್ರೀಲಿ ಯೂಟ್ಯೂಬ್ ಪಾರ್ಟ್ನರ್ ಪ್ರೋಗ್ರಾಮ್ ಅವೈಲೇಬಲ್ ಇದೆ ಅಲ್ಲಿ ಮಾತ್ರ ನೀವು ಚಾನಲ್ ಕ್ರಿಯೇಟ್ ಮಾಡ್ಕೊಂಡಿದ್ದೀರಾ, ಆ ಲೊಕೇಶನಲ್ಲಿ ಇದ್ದರೆ ಮಾತ್ರ ನೀವು ಯೂಟ್ಯೂಬ್ ಮಾನಿಟೈಸೇಷನ್ಗೆ ಅಪ್ಲೈ ಮಾಡೋದಕ್ಕೆ ಸಾಧ್ಯ ಅಂತ ಇದೆ. ಬಟ್ ಇದು ಬಿಡಿ ಇವಾಗ, ಆಯಿತಾ? ಈ ನೀವು ಎಲ್ಲಿಂದ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದ್ದೀರಾ? ಇಂಡಿಯಾ. ಸೊ ಇಂಡಿಯಾದಲ್ಲಿ ಖಂಡಿತವಾಗ್ಲೂ ಇದು ಅವೈಲೇಬಲ್ ಇದೆ, ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇದು ಎಲ್ಲರೂ ಕೂಡ ಪಾಸ್ ಆಗಿರ್ತೀರ, ಓಕೆ? ಸೊ ಯೂಟ್ಯೂಬ್ ಎಲ್ಲ ಕಡೆ ಇದೆ, ತಲೆ ಕೆಡಿಸ್ಕೊಬಿಡಿ. ಇನ್ನು ಮೂರನೇದು ಗೈಸ್, ಹ್ಯಾವ್ ನೋ ಆ್ಯಕ್ಟಿವ್ ಕಮ್ಯುನಿಟಿ ಗೈಡ್ಲೈನ್ಸ್ ಸ್ಟ್ರೈಕ್ ಆನ್ ಯುವರ್ ಚಾನಲ್ ಅಂತ ಇದೆ. ಅಂತಂದರೆ ನಿಮ್ಮ ಒಂದು ಚಾನಲಲ್ಲಿ ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಅಂತ ಇರಬಾರ್ದು. 1, 2, 3 ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಅಂತ ಇರುತ್ತೆ ಗೈಸ್. 3 ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಏನಾದರೂ ನಿಮಗೆ 90 ದಿನಗಳ ಒಳಗೆ ಬಂತು ಅಂತಂದರೆ ನಿಮ್ಮ ಚಾನಲ್ ಇರಲ್ಲ. ಇದ್ರ ಬಗ್ಗೆ ನಾನು ವೀಡಿಯೋನೂ ಕೂಡ ಮಾಡಿದ್ದೀನಿ. ಆ್ಯಂಡ್ ಯೂಟ್ಯೂಬ್ ಕಮ್ಯುನಿಟಿ ಗೈಡ್ಲೈನ್ಸ್ ಏನೇನಿದೆ ಅಂತ ನಾನು ಆಲ್ರೆಡಿ ಒಂದು ಸಪ್ರೇಟ್ ವೀಡಿಯೋನೂ ಕೂಡ ಮಾಡಿದ್ದೀನಿ, ಚಾನಲಲ್ಲಿದೆ ನೋಡಿ. ಸಿಂಪಲ್ಲಾಗಿ ಹೇಳಬೇಕು ಅಂತಂದರೆ, ನೀವು ಈಗ ಹ್ಯಾಕಿಂಗು, ಆಮೇಲೆ ಇದೇನೇನೋ ಸುಮ್ಮನೆ ದಾರಿ ತಪ್ಪಿಸೋದು, ನೀವು ತಮ್ಮನೇಲೆಲ್ಲ ಏನು ಹಾಕೋದು, ವೀಡಿಯೋದಲ್ಲೇ ಏನು ಹೇಳೋದು, ಈ ಥರ ಒಂದು ಕಂಟೆಂಟ್ಸ್ಗಳನ್ನೆಲ್ಲ ನೀವು ಮಾಡ್ತು ಅಂತಂದರೆ ನಿಮಗೆ ಯೂಟ್ಯೂಬ್ ಅವರನ್ನೇ ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಅಂತ ಕೊಡ್ತಾರೆ. ಇದು ನಿಮ್ಮ ಚಾನಲಲ್ಲಿ ಒಂದು ಸ್ಟ್ರೈಕು ಕೂಡ ಇರಬಾರ್ದು. ಆವಾಗ ಮಾತ್ರ ನೀವು ಯೂಟ್ಯೂಬ್ ಮಾನಿಟೈಸೇಷನ್ಗೆ ನೀವು ಅಪ್ಲೈ ಮಾಡೋದಕ್ಕೆ ಸಾಧ್ಯ. ಸೊ ಅದನ್ನು ಒಂದು ನೋಡ್ಕೋಬೇಕು ನೀವು. ಆಮೇಲೆ 4ನೇ ರೂಲ್ಸ್ ಏನಪ್ಪ ಅಂತಂದರೆ, ಹ್ಯಾವ್ ಮೋರ್ ದೆನ್ 4000 ವ್ಯಾಲಿಡ್ ಪಬ್ಲಿಕ್ ವಾಚ್ ಅವರ್ಸ್ ಇನ್ ದ ಲಾಸ್ಟ್ 12 months ಅಂತ ಇದೆ, ಓಕೆ? ಸೊ ಇದೇನಪ್ಪ ಅಂತಂದರೆ ನೀವು 4000 ಗಂಟೆ ಸೊ ವಾಚ್ ಟೈಮ್ನ ನೀವು ಕಂಪ್ಲೀಟ್ ಮಾಡಬೇಕು. ಅಂತಂದರೆ ನೀವು ಇವಾಗ ಒಂದು ವೀಡಿಯೋ ಮಾಡಿದ್ದೀರಾ ಅಂತಂದರೆ, ಒಂದು 5 ನಿಮಿಷ ವೀಡಿಯೋ ಮಾಡಿದ್ದೀರಾ ಅಂತಂದರೆ, ಒಂದು ವ್ಯಕ್ತಿ ಬಂದು 1 ನಿಮಿಷ ನೋಡ್ತು ಅಂತಂದರೆ 1 ನಿಮಿಷ ಆ್ಯಡ್ ಆಯಿತು ನಿಮ್ಮ ಚಾನಲ್ಗೆ. ಇನ್ನೊಂದು ವ್ಯಕ್ತಿ ಬಂದು 2 ನಿಮಿಷ ನೋಡ್ತು ಅಂತಂದರೆ ಸೊ ಟೋಟಲ್ 2 ನಿಮಿಷ ಆ್ಯಡ್ ಆಯಿತು. ಟೋಟಲ್ ಆ ಮೊದಲನೇ ವ್ಯಕ್ತಿ ನೋಡಿರೋದು, ಈ ವ್ಯಕ್ತಿನೂ ನೋಡಿರೋದು ಸೇರಿ 3 ನಿಮಿಷ ಆ್ಯಡ್ ಆಯಿತು. ಈ ಥರ ನಿಮಗೆ ನಿಮಿಷಗಳೆಲ್ಲ ಅವರ್ಸ್ ಗಟ್ಟಲೆ ನಿಮ್ಮ ಒಂದು ವೀಡಿಯೋಸ್ಗಳನ್ನ ನೋಡಬೇಕು. 3 ನಿಮಿಷ, 4 ನಿಮಿಷ, 5 ನಿಮಿಷ ಹಿಂಗೆ ನೋಡ್ತಾ ಅವರ್ಸ್ ಕಂಪ್ಲೀಟ್ ಆಗ್ತಾ ಹೋಗುತ್ತೆ. ನೀವು ಏನು ತಲೆ ಕೆಡಿಸ್ಕೊಬೇಡಿ. ಹಂಗಂದರೆ ಒಂದು ವ್ಯಕ್ತಿ ಬಂದು ಅವರ್ ಗಟ್ಟಲೆ ನೋಡ್ಬೇಕು ನಮ್ಮ ವೀಡಿಯೋ ಅಂತ ಆ ಥರ ಕನ್ಫ್ಯೂಷನ್ ಇಟ್ಕೋಬೇಡಿ. ಎಲ್ರದ್ದು ಸೇರಿಸಿ ಅವರ್ಸ್ ಗಟ್ಟಲೆ ಲೆಕ್ಕ ಆಗಬೇಕು, ಆಯಿತಾ? ಆಮೇಲೆ ಒಂದೇ ವೀಡಿಯೋಗೆ ನೋಡಿರಬೇಕು ಅಂತ ಏನಿಲ್ಲ, ಆ ಥರ ರೂಲ್ಸ್ ಎಲ್ಲ ಏನಿಲ್ಲ. ಎಲ್ಲ ವೀಡಿಯೋನೂ ಕೂಡ ಸೇರಿಸಿ. ಇವಾಗ ನೀವು 1 ವರ್ಷ ವೀಡಿಯೋ ಮಾಡಿದ್ದೀರಾ, 1 ವರ್ಷದ ವೀಡಿಯೋದಲ್ಲಿ ನೀವು ಒಂದು 100 ವೀಡಿಯೋ ಮಾಡಿದ್ದೀರಾ ಅಂತಂದರೆ ಆ 100 ವೀಡಿಯೋ ಎಲ್ಲ ಸೇರಿಸಿ 4000 ಗಂಟೆ ನೋಡಿತ್ತು ಅಂತಂದರೆ ಎಲ್ಲ ಸೇರಿ ಜನಗಳು, ಸೊ ಆವಾಗ ನೀವು ಎಲಿಜಿಬಲ್ ಇರ್ತೀರಾ ಅಂತ ಅರ್ಥ. ಇದು ರೂಲ್ಸು. ಇಲ್ಲಿ ಲಾಸ್ಟ್ 12 months ಇದೆ, ಮಂತ್ಸ್ ಅಂತ ಇದೆ. ನೀವು ಯಾವಾಗ ಕಂಪ್ಲೀಟ್ ಮಾಡ್ತೀರೋ ಆ ಲಾಸ್ಟ್ 12 months ಡೇಟನ್ನು ತಗೊಳ್ತಾರೆ, ಆವಾಗ ಕಂಪ್ಲೀಟ್ ಆಯಿತು ಅಂತಂದರೆ ಸೊ ನೀವು ಮಾನಿಟೈಸೇಷನ್ಗೆ ಅಪ್ಲೈ ಮಾಡ್ಬೋದು. ಇದು 4ನೇ ರೂಲ್ಸು. ಇನ್ನು 5ನೇ ರೂಲ್ಸ್ ಬಂದು ಹ್ಯಾವ್ ಮೋರ್ ದೆನ್ 1000 ಸಬ್ಸ್ಕ್ರೈಬರ್ಸ್. 1000 ಸಬ್ಸ್ಕ್ರೈಬರ್ಸ್ ಕನ್ನಡದಲ್ಲಿ ಹೇಳಿದೆ, ಮಿಕ್ಸಪ್ ಆಗೋಯ್ತಲ್ಲ. ಸೊ ಒಂಥರ ಏನಂತೀರಾ,
ಅರ್ಧಂಬರ್ಧ ಹಂಗಾಗೋಯ್ತು. ಓಕೆ, ನಿಮ್ಮ ಒಂದು ಚಾನಲಲ್ಲಿ 1,000ಕ್ಕಿಂತ ಹೆಚ್ಚು ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಬೇಕು ಗೈಸ್, ನೀವು ಮಾನಿಟೈಸೇಷನ್ಗೆ ಅಪ್ಲೈ ಮಾಡಬೇಕು ಅಂತಂದರೆ. ಸೊ ಇದು ಎಲ್ರಿಗೂ ಕೂಡ ಗೊತ್ತಿರುತ್ತೆ. ನನ್ನ ಚಾನಲ್ಗೆ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿರೋಲ್ವೋ ಅವ್ರಿಗೆ ನನ್ನ ಚಾನಲ್ ಹೆಸರು ಪಕ್ಕ ರೆಡ್ ಕಲರ್ ಸಬ್ಸ್ಕ್ರೈಬ್ ಅಂತ ತೋರಿಸ್ತಾ ಇರುತ್ತೆ. ಸಬ್ಸ್ಕ್ರೈಬ್ ಆಗಿರೋರಿಗೆ ಅದು ಇದಾಗ್ಬಿಟ್ಟಿರುತ್ತೆ, ಒಂಥರ ಸಿಮೆಂಟ್ ಕಲರ್ ಆಗಿಬಿಟ್ಟಿರುತ್ತೆ. ಸೊ ನಿಮ್ಗೆ ಅಲ್ಲಿ ಕಾಣಿಸ್ತಾ ಇದೆ ನೋಡಿ, ಸಬ್ಸ್ಕ್ರೈಬ್ ಆಗದೇ ನೋಡ್ತಾ ಇದ್ದೀರಾ. ಸೊ ಅದನ್ನು ಕ್ಲಿಕ್ ಮಾಡಿ. ಅದನ್ನು ಕ್ಲಿಕ್ ಮಾಡೋರ ಸಂಖ್ಯೆ 1,000ಕ್ಕಿಂತ ಹೆಚ್ಚಾಗಿರಬೇಕು ಅಂತಂದರೆ ನಿಮ್ಮ ಚಾನಲ್ಗೆ 1,000 ಸಬ್ಸ್ಕ್ರೈಬರ್ಸ್ ಆಗಿತ್ತು ಅಂತಂದರೆ ಸೊ ನೀವು ಯೂಟ್ಯೂಬಲ್ಲಿ ಮಾನಿಟೈಸೇಷನ್ಗೆ ಅಪ್ಲೈ ಮಾಡ್ಬೋದು. ಇದು ರೂಲ್ಸು, ಆಯಿತಾ. ಇನ್ನು ನೆಕ್ಸ್ಟು 6ನೇದು ಬಂದು ಹ್ಯಾವ್ ಎ ಲಿಂಕ್ಡ್ ಆ್ಯಡ್ಸೆನ್ಸ್ ಅಕೌಂಟ್. ಒಂದು ಆ್ಯಡ್ಸೆನ್ಸ್ ಅಕೌಂಟ್ನ ನೀವು ಕ್ರಿಯೇಟ್ ಮಾಡ್ಕೋಬೇಕು. ಆ್ಯಡ್ಸೆನ್ಸ್ ಅನ್ನೋದು ಒಂದು ಸಪ್ರೇಟ್, ಆಯಿತಾ. ಸೊ ಅದೊಂದು ವೆಬ್ಸೈಟು, ಅಲ್ಲಿ ಹೋಗ್ಬಿಟ್ಟು ನೀವು ಆ್ಯಡ್ಸೆನ್ಸ್ ಅಕೌಂಟ್ನ ನೀವು ಕ್ರಿಯೇಟ್ ಮಾಡ್ಕೋಬೇಕು. ಸೊ ಕ್ರಿಯೇಟ್ ಮಾಡ್ಕೊಂಡಿಲ್ಲ ಅಂತಂದರೆ ನೀವು ಯೂಟ್ಯೂಬ್ ಮಾನಿಟೈಸೇಷನ್ಗೆ ಅಪ್ಲೈ ಮಾಡಬೇಕಾದ್ರೆ ಅಲ್ಲಿ ಕ್ರಿಯೇಟ್ ಅಂತ ಒಂದು ಆಪ್ಷನ್ ಬರುತ್ತೆ. ಅಪ್ಲೈ ಮಾಡಬೇಕಾದ್ರೆ ಆವಾಗ ನೀವು ಕ್ರಿಯೇಟ್ ಮಾಡ್ಕೋಬೋದು. ಆಲ್ರೆಡಿ ಫಸ್ಟೇ ಕ್ರಿಯೇಟ್ ಮಾಡ್ಕೊಂಡಿದ್ರೆ ಅದನ್ನು ನೀವು ಮಾನಿಟೈಸೇಷನ್ಗೆ ಅಪ್ಲೈ ಮಾಡಬೇಕಾದ್ರೆ ಲಿಂಕ್ ಮಾಡ್ಕೊಂಡು ಇದು ಮಾಡ್ಬೋದು, ಆಯಿತಾ. ಇದಿಷ್ಟು ಯೂಟ್ಯೂಬ್ ಮಾನಿಟೈಸೇಷನ್ಗೆ ನೀವು ಅಪ್ಲೈ ಮಾಡಬೇಕು ಅಂತಂದರೆ ಸೊ ಫಾಲೋ ಮಾಡಬೇಕು. ಆವಾಗ ಮಾತ್ರ ನಿಮಗೆ ಅಪ್ಲೈದು ಆಪ್ಷನ್ ಓಪನ್ ಆಗೋದು. ಇದಿಷ್ಟನ್ನು ಫಾಲೋ ಮಾಡಿದ್ರೆ ಮಾತ್ರ ನಿಮಗೆ ಅಪ್ಲೈ ಮಾಡೋಕ್ಕಾಗೋದು ಯೂಟ್ಯೂಬಲ್ಲಿ. ಆವಾಗ ಮಾತ್ರ ನೀವು ಯೂಟ್ಯೂಬಲ್ಲಿ ದುಡ್ಡು ಮಾಡೋದಕ್ಕೆ ಸಾಧ್ಯ. ಓಕೆ, ಸೊ ಇದು ಅಪ್ಲೈ ಮಾಡಿದ್ಮೇಲೆ ನಿಮಗೆ ಡಿಸಿಷನ್ನು ನಿಮ್ಮ ಒಂದು ಚಾನಲಲ್ಲಿ ದುಡ್ಡು ಮಾಡ್ಬೋದಾ ಇಲ್ವಾ ಅನ್ನೋದನ್ನ ಅವರು ಮೇಲ್ ಮುಖಾಂತರ ಕಳಿಸ್ತಾರೆ. ಸೊ ಆವಾಗ ನಿಮಗೆ ಗೊತ್ತಾಗುತ್ತೆ ನೀವು ಯೂಟ್ಯೂಬಲ್ಲಿ ದುಡ್ಡು ಮಾಡ್ಬೋದಾ ಇಲ್ವಾ ಅಂತ. ಸೊ ಮೇಲ್ ಏನಾದರೂ ಸಕ್ಸಸ್ ಆಗಿತ್ತು ಅಂತಂದರೆ, ಮೇಲಲ್ಲಿ ಸಕ್ಸಸ್ ಆಗಿ ನಿಮ್ಮ ಒಂದು ಚಾನಲಲ್ಲಿ ಯೂಟ್ಯೂಬ್ ಮಾನಿಟೈಸೇಷನ್ಗೆ ಎಲಿಜಿಬಲ್ ಇದ್ದೀರಾ ಅಂತ ಬಂತು ಅಂತಂದರೆ ನೀವು ಯೂಟ್ಯೂಬಲ್ಲಿ ಆ್ಯಡ್ಸ್ಗಳನ್ನ ರನ್ ಮಾಡೋ ಮುಖಾಂತರ ಯೂಟ್ಯೂಬಲ್ಲಿ ದುಡ್ಡು ಮಾಡ್ಬೋದು. ಇದು ಗೈಸ್ ಯೂಟ್ಯೂಬ್ ಕಡೆ ಇರುವಂಥ ಒಂದು ರೂಲ್ಸ್ ಮಾನಿಟೈಸೇಷನ್ ಮೇಲೆ. ಐ ಥಿಂಕ್ ಈ ಒಂದು ವೀಡಿಯೋ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿರೋ ಲೈಕ್ ಮಾಡಿ. ಮತ್ತೆ ಸಿಗ್ತೀನಿ ಎಲ್ಲರಿಗೂ. ಬೈ. ಜೈ ಹಿಂದ್. ವಂದೇ ಮಾತರಂ.